ಮಹದೇಶ್ವರ ವನ್ಯಧಾಮಕ್ಕೆ ಸೇರುತ್ತೆ ಈ ಕಾಡು. ಬಹುಶಃ ಮೊದಲ ಬಾರಿಗೆ ಇದು ಅತ್ಯಂತ ದುಃಖಕರ ವಿಷಯ. ಒಂದೇ ಬಾರಿಗೆ 5 ಹುಲಿ ಮೃತಪಟ್ಟಿರುವುದು ಜನಸಾಮಾನ್ಯರಲ್ಲಿ ಬಹಳ ಬೇಸರದ ಸಂಗತಿ. ರಾಷ್ಟ್ರೀಯ ಪ್ರಾಣಿ ಹುಲಿ ಬಂದು ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಯಾರೇ ಆಗಿರಲಿ ಪರಿಸರಕ್ಕೆ ಮಾದರಿಯಾಗಿ ಅರಣ್ಯ ಇಲಾಖೆ ಜೊತೆ ನಾವು ಸ್ನೇಹ ಸಂಬಂಧದಿಂದ ಇರಬೇಕು. ಹಾಗೆ ಆರೋಪಿ ಯಾರೇ ಆಗಿರಲಿ ಕೂಡ, ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರೂ ಕೂಡ ಅವರನ್ನು ಖಂಡಿತ ಬಂಧಿಸಬೇಕು ಅಂತ ನಾನು ಆಗ್ರಹ ಮಾಡುತ್ತೇನೆ. ಸರಿ, ಹಿಂದೆ ಏನಾದರೂ ಕೂಡ ಹುಲಿ ದಾಳಿ ಆಗಿತ್ತಾ? ಇದೇ ಪ್ರಥಮ ಬಾರಿಗೆ. ನಾವು ಹಿಂದೆ ಎಲ್ಲೋ HD ಕೋಟೆ ಆ ಭಾಗದಲ್ಲಿ ಕೇಳ್ಪಟ್ಟಿದ್ದೀವಿ. ಈ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಹುಲಿ ಕಂಡಿರೋದು ಬಹಳ ಬೇಸರದ ಸಂಗತಿ. ಇಂಥ ಸಮೃದ್ಧ ಕಾಡಿನಲ್ಲಿ ಈ ಥರ ದುರ್ಘಟನೆ ನಡೀತಿರುವುದು ಬಹಳ ದುಃಖದ ವಿಷಯ ಸರ್. ಹಾಂ, ಈ ಭಾಗದಲ್ಲಿ ಹಸುಗಳು ಮೇಯ್ತಾ ಇದೆ ಸರ್. ಯಾರೇ ಆಗಿರಲಿ ಅವ್ರನ್ನ ನೀವು ಖಂಡಿತ ಆರೋಪಿಯನ್ನು ಪತ್ತೆ ಹಚ್ಚಬೇಕು ಸರ್. ಮೇಲ್ನೋಟಕ್ಕೆ ಒಂದು ಹಸು ಅಲ್ಲಿ ಮೃತಪಟ್ಟಿದೆ, ಮೃತದೇಹ ಇದೆ, ಅದ್ರ ಪಕ್ಕದಲ್ಲೇ ಈಗ 5 ಹುಲಿಗಳು ಸಾವನ್ನಪ್ಪಿದೆ. ಹಾಗಾಗಿ ಯಾರು ಕೂಡ ವಿಷಪ್ರಾಶ? ಹೌದು ಸರ್, ಇದು ಖಂಡಿತ ಎಲ್ರಿಗೂ ಕಾಮನ್ ಆಗಿ ಗೊತ್ತಾಗುತ್ತೆ ಸರ್. ಇದು ವಿಷ ಹಾಕಿ ಬಹಳ ಹೊಂಚು ಹಾಕಿ ಮಾಡಿರೋ ವಿಚಾರ. ಯಾಕಂದರೆ ಒಂದೇ ಬಾರಿಗೆ ಇಷ್ಟೊಂದು ಹುಲ್ಲಿನ ನಾವು ಬೇಟೆ ಆಡ್ಬಿಟ್ರೆ ಇನ್ಮೇಲೆ ನಮಗೆ ಕಾಡಲ್ಲಿ ದನ ಮೇಯ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಅವರು ಈ ಪ್ಲಾನ್ ಮಾಡಿದ್ದಾರೆ ಸರ್. ಇದು ಖಂಡಿತ ಇದು ಕೈವಾಡನೇ ಸರ್. ಸತ್ತಂತಹ ಹಸು ಯಾರ್ದು ಅಂತ ಏನು ಗೊತ್ತಾಗಿದೆ? ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನಾವು ಈ ಭಾಗದವರು. ಅದು ನೀವು ಇಲ್ಲಿ ದನ ಕರು ಮೇಯಿಸ್ತಾರಲ್ಲ, ಅವ್ರನ್ನ ನೀವು ಪತ್ತೆ ಹಚ್ಚಿದ್ರೆ ಆರೋಪಿನ ಖಂಡಿತ ಪತ್ತೆ ಹಚ್ಚಬಹುದು ಅಂತ ನನ್ನ ನಂಬಿಕೆ ಸರ್. ಮಹದೇಶ್ವರ ವನ್ಯಧಾಮಕ್ಕೆ ಸೇರುತ್ತೆ ಈ ಕಾಡು. ಬಹುಶಃ ಮೊದಲ ಬಾರಿಗೆ ಇದು ಅತ್ಯಂತ ದುಃಖಕರ ವಿಷಯ. ಒಂದೇ ಬಾರಿಗೆ 5 ಹುಲಿ ಮೃತಪಟ್ಟಿರುವುದು ಜನಸಾಮಾನ್ಯರಲ್ಲಿ ಬಹಳ ಬೇಸರದ ಸಂಗತಿ. ರಾಷ್ಟ್ರೀಯ ಪ್ರಾಣಿ ಹುಲಿ ಬಂದು ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಯಾರೇ ಆಗಿರಲಿ ಪರಿಸರಕ್ಕೆ ಮಾದರಿಯಾಗಿ ಅರಣ್ಯ ಇಲಾಖೆ ಜೊತೆ ನಾವು ಸ್ನೇಹ ಸಂಬಂಧದಿಂದ ಇರಬೇಕು. ಹಾಗೆ ಆರೋಪಿ ಯಾರೇ ಆಗಿರಲಿ ಕೂಡ, ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರೂ ಕೂಡ ಅವರನ್ನು ಖಂಡಿತ ಬಂಧಿಸಬೇಕು ಅಂತ ನಾನು ಆಗ್ರಹ ಮಾಡುತ್ತೇನೆ. ಸರಿ, ಹಿಂದೆ ಏನಾದರೂ ಕೂಡ ಹುಲಿ ದಾಳಿ ಆಗಿತ್ತಾ? ಇದೇ ಪ್ರಥಮ ಬಾರಿಗೆ. ನಾವು ಹಿಂದೆ ಎಲ್ಲೋ HD ಕೋಟೆ ಆ ಭಾಗದಲ್ಲಿ ಕೇಳ್ಪಟ್ಟಿದ್ದೀವಿ. ಈ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಹುಲಿ ಕಂಡಿರೋದು ಬಹಳ ಬೇಸರದ ಸಂಗತಿ. ಇಂಥ ಸಮೃದ್ಧ ಕಾಡಿನಲ್ಲಿ ಈ ಥರ ದುರ್ಘಟನೆ ನಡೀತಿರುವುದು ಬಹಳ ದುಃಖದ ವಿಷಯ ಸರ್. ಹಾಂ, ಈ ಭಾಗದಲ್ಲಿ ಹಸುಗಳು ಮೇಯ್ತಾ ಇದೆ ಸರ್. ಯಾರೇ ಆಗಿರಲಿ ಅವ್ರನ್ನ ನೀವು ಖಂಡಿತ ಆರೋಪಿಯನ್ನು ಪತ್ತೆ ಹಚ್ಚಬೇಕು ಸರ್. ಮೇಲ್ನೋಟಕ್ಕೆ ಒಂದು ಹಸು ಅಲ್ಲಿ ಮೃತಪಟ್ಟಿದೆ, ಮೃತದೇಹ ಇದೆ, ಅದ್ರ ಪಕ್ಕದಲ್ಲೇ ಈಗ 5 ಹುಲಿಗಳು ಸಾವನ್ನಪ್ಪಿದೆ. ಹಾಗಾಗಿ ಯಾರು ಕೂಡ ವಿಷಪ್ರಾಶ? ಹೌದು ಸರ್, ಇದು ಖಂಡಿತ ಎಲ್ರಿಗೂ ಕಾಮನ್ ಆಗಿ ಗೊತ್ತಾಗುತ್ತೆ ಸರ್. ಇದು ವಿಷ ಹಾಕಿ ಬಹಳ ಹೊಂಚು ಹಾಕಿ ಮಾಡಿರೋ ವಿಚಾರ. ಯಾಕಂದರೆ ಒಂದೇ ಬಾರಿಗೆ ಇಷ್ಟೊಂದು ಹುಲ್ಲಿನ ನಾವು ಬೇಟೆ ಆಡ್ಬಿಟ್ರೆ ಇನ್ಮೇಲೆ ನಮಗೆ ಕಾಡಲ್ಲಿ ದನ ಮೇಯ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಅವರು ಈ ಪ್ಲಾನ್ ಮಾಡಿದ್ದಾರೆ ಸರ್. ಇದು ಖಂಡಿತ ಇದು ಕೈವಾಡನೇ ಸರ್. ಸತ್ತಂತಹ ಹಸು ಯಾರ್ದು ಅಂತ ಏನು ಗೊತ್ತಾಗಿದೆ? ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನಾವು ಈ ಭಾಗದವರು. ಅದು ನೀವು ಇಲ್ಲಿ ದನ ಕರು ಮೇಯಿಸ್ತಾರಲ್ಲ, ಅವ್ರನ್ನ ನೀವು ಪತ್ತೆ ಹಚ್ಚಿದ್ರೆ ಆರೋಪಿನ ಖಂಡಿತ ಪತ್ತೆ ಹಚ್ಚಬಹುದು ಅಂತ ನನ್ನ ನಂಬಿಕೆ ಸರ್.